ಸಬ್ಸ್ಕ್ರೈಬ್ ಆಗದೆ 95% ಸಬ್ಸ್ಕ್ರೈಬ್ ಆಗಿ 4% ಅಷ್ಟೇ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮೌನ ರಾಗ 6. ಧರಣಿ ಅಡುಗೆ ಮನೆಯ ಕಟ್ಟೆಯ ಮೇಲೆ ಬಾಗಿ ಪೆಪ್ಪರ್ ಪೌಡರ್ ಡಬ್ಬಿ ಹುಡುಕ್ತಾ ಇದ್ಲು. ಅವಳ ಮುಖದ ಮೇಲೆ ಅಡುಗೆ ಮನೆಯ ಹುರಿ ಮತ್ತು ಬೆವರು ಮಿಳಿತವಾಗಿ ಕೆಂಪಾಗಿತ್ತು. ಅಷ್ಟರಲ್ಲಿ ಅರುಣಿ ಗಲ್ಲದ ಮೇಲೆ ಬೆರಳಿಟ್ಕೊಂಡು ಒಳ ಬಂದ್ಲು. ಧರಣಿ, ಅದನ್ನೇನೋ ಮಾಡ್ತೀಯ ಬಿಡು. ಅಲ್ಲಿ ನೋಡು, ಹಾಲ್ನಲ್ಲಿ 8 ದೊಡ್ಡ ಚೀಲ ಇವೆ. ಅತ್ತೆ ಹೇಳಿದ್ದಾರೆ, ಅದರಲ್ಲಿರೋ ಬೆಲ್ಲದ ಅಚ್ಚನ್ನೆಲ್ಲ ಫಸ್ಟು ಪುಡಿ ಮಾಡಿ ಪಾಕಕ್ಕಿಡಬೇಕಂತೆ. ಮಧ್ಯಾಹ್ನ ನೆಂಟರು ಬರೋ ಅಷ್ಟರಲ್ಲಿ ಉಂಡೆಗಳೆಲ್ಲ ರೆಡಿ ಇರಬೇಕಂತೆ. ಧರಣಿ ಒಂದು ಕ್ಷಣ ಹಾರಿದ್ಲು. ಅಕ್ಕ, ಈಗಷ್ಟೇ ನಾನು ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಬೆಲ್ಲ ಅಂದರೆ ಒಬ್ಬಳೇ ಹೆಂಗಕ್ಕ? ಅರುಣಿ ತುಟಿ ಪಿಡಿಕಿಸಿ ಕಿಟಕಿಯ ಕಡೆ ನೋಡಿದ್ಲು. ಅದನ್ನು ನೀನು ಬಹುಶಃ ಅತ್ತೆ ಹತ್ರನೇ ಕೇಳಬೇಕಿತ್ತು. ನನಗೇನು ಇವತ್ತು ಕಿವಿ ಕೆಳಗೆ ಗಂಟು ಬಂದ ಹಾಗಾಗ್ತಾ ಇದೆ, ನೋವಿದೆ, ನಾನಂತೂ ಬಗ್ಗೋಕ್ಕಾಗಲ್ಲ. ಅನೀಶ್, ಇಲ್ಲಿ ನೋಡಪ್ಪ, ನಿನ್ನ ಹೆಂಡ್ತಿಗೆ ಸ್ವಲ್ಪ ಹೇಳು. ಅತ್ತೆ ಹೇಳಿರೋ ಕೆಲಸ ಅಂದರೆ ಮುಗಿಬೇಕು ತಾನೆ. ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತು ಏನೋ ಓದ್ತಿದ್ದಂಥ ಅನೀಶ್ ತಲೆ ಎತ್ತಿದ. ಎದುರಲ್ಲೇ ಧರಣಿಯ ಬೆವರಿನ ಮುಖ. ಅವಳ ಕಣ್ಣಲ್ಲಿನ ದೈನ್ಯತೆ ಅವನಿಗೆ ಕಾಣ್ತಾ ಇತ್ತು. ಅವನು ಬಾಯಿ ತೆರೆಯುವಷ್ಟರಲ್ಲೇ ಅಡುಗೆ ಮನೆಯ ಬಾಗಿಲಲ್ಲಿ ಮಹಾಲಕ್ಷ್ಮಿಯವರ ಸದ್ದು ಕೇಳಿ ಬರುತ್ತೆ. ಇನ್ನೂ ಇಲ್ಲೇ ನಿಂತಿದ್ದೀ ಧರಣಿ? ಸುಮ್ಮನೆ ಮಾತಾಡ್ತಾನೆ ಇದ್ರೆ ಕೆಲಸ ಆಗಲ್ಲ ಅನೀಶ್. ಆ ಕಡೆ ನೋಡ್ತೀಯ, ಬಟ್ಟೆ ಕೌಂಟರ್ನಲ್ಲಿ ಯಾರೂ ಇಲ್ಲ. ಟೈಮ್ ಆಯ್ತಲ್ಲ, ಬೇಗ ಹೊರಡು. ಅನೀಶ್ ತನ್ನ ತಾಯಿಯ ಕಡೆ ಒಮ್ಮೆ ನೋಡಿ ಮೌನವಾಗಿ ಬ್ಯಾಗನ್ನು ಎತ್ಕೊಂಡ. ಅವನು ಧರಣಿಯ ಪಕ್ಕದಲ್ಲೇ ಹಾದು ಹೋಗುವಾಗ ಅವಳ ಕಣ್ಣುಗಳು ಅವನನ್ನು ಅಪ್ಪಿಕೊಂಡಂತೆ ಸದ್ದಿಲ್ಲದೆ ಪ್ರಶ್ನಿಸಿದ್ವು. ನನ್ನ ಪರವಾಗಿ ಒಂದು ಮಾತು ಹೇಳಲ್ವಾ? ಅನೀಶ್ ಬಾಗಿಲ ಹತ್ರ ಹೋಗಿ ನಿಂತು ಒಮ್ಮೆ ಹಿಂದೆ ತಿರುಗಿ ಧರಣಿಯನ್ನೇ ನೋಡಿದ್ದ. ಅವನ ಕಣ್ಣುಗಳಲ್ಲಿ ವಿವರಿಸಲಾಗದ ಸಂಕಟ ಇತ್ತು. ಮಹಾಲಕ್ಷ್ಮಿಯವರು ಅರುಣಿಯ ಜೊತೆ ಮಾತಾಡ್ತಾ ಹತ್ತತ್ತಿದ್ದಾಗ ಅನೀಶ್ ಮೆಲ್ಲನೆ ಧರಣಿಯ ಹತ್ತಿರ ಬಂದ. ಅವನ ಕೈಗಳು ಅವಳ ಭುಜದ ಹತ್ತಿರ ಹೋಗಿ ಹಾಗೆಯೇ ಗಾಳಿಯಲ್ಲಿ ನಿಂತವು. ಜಾಗ್ರತೆ, ಹುಷಾರು. ಅನೀಶ್ ಧ್ವನಿ ಅತಿ ಮೆಲ್ಲಗಿತ್ತು, ಯಾರಿಗೂ ಕೇಳಿಸದಂತೆ. ಧರಣಿ ಅವನ ಕಣ್ಣಲ್ಲೇ ಕಣ್ಣಿಟ್ಟು ಕೆಂಡದಂತೆ ಕೇಳಿದ್ಲು. ಹುಷಾರಾಗಿರೋದು ಅಂದರೆ ಕೆಲಸ ಮಾಡೋದಾ ಅಥವಾ ಈ ಮನೆಯಲ್ಲಿ ಸಾಯೋದಾ? ಅನೀಶ್ ದೃಷ್ಟಿಯನ್ನು ತಗ್ಸಿದ. ಧರಣಿ, ನನಗೆ ಗೊತ್ತು ನಿನ್ನ ಕಷ್ಟ ಆಗ್ತಿದೆ ಅಂತ, ಆದರೆ ಅಮ್ಮನಿಗೆ ಬೈಯೋಕೆ ನನಗೆ ಆಗಲ್ಲ, ಬರಲ್ಲ. ಬೈಬೇಡಿ ಅನೀಶ್. ಕನಿಷ್ಠ ಪಕ್ಷ ನನಗೂ ಉಸಿರಾಡೋಕೆ ಸ್ವಲ್ಪ ಜಾಗ ಕೊಡಿ ಅಂತಲಾದರೂ ಹೇಳ್ಬೋದಿತ್ತಲ್ವೇನೋ. ಧರಣಿಯ ದನಿಯಲ್ಲಿ ಅಳು ಮಡುಗಟ್ಟಿತ್ತು. ಅನೀಶ್ ಅವಳ ಹಸ್ತವನ್ನು ಮೆಲ್ಲನೆ ಹೊತ್ತಿದ್ದ. ಆ ಸ್ಪರ್ಶದಲ್ಲಿ 1000 ಕ್ಷಮೆಗಳಿದ್ವು. ಸಂಜೆ ಬರುವಾಗ ನಿನಗಿಷ್ಟ ಅಂತ ಮಲ್ಲಿಗೆ ಹೂ ತರ್ತೀನಿ. ಪ್ಲೀಸ್ ಮುಖ ಸಪ್ಪೆ ಮಾಡ್ಕೊಬೇಡ. ಧರಣಿ ಅವನ ಕೈಯನ್ನು ಮೆಲ್ಲನೆ ಸರಿಸ್ಬಿಟ್ಲು. ಅವಳ ಮುಖದಲ್ಲಿ ಈಗ ನೋವಿಗಿಂತ ಹೆಚ್ಚಾಗಿ ಹತಾಶೆ ಇತ್ತು. ರೂಮಲ್ಲಿ ಅಷ್ಟೊಂದು ಪ್ರೀತಿ ತೋರಿಸೋ ನೀವು ಹೊರಗಡೆ ಬಂದಾಗ ಯಾಕೆ ಬೊಂಬೆ ಥರ ಹಾಕ್ತೀರಿ? ನಿಮ್ಮ ಮಲ್ಲಿಗೆ ಹೂವಿನ ವಾಸನೆ ಈ ಬೆಲ್ಲದ ಧೂಳಲ್ಲಿ ಕಳೆದು ಹೋಗುತ್ತೆ ಅನೀಶ್. ನನಗೆ ಹೂವು ಬೇಡ, ಏನು ಬೇಡ, ನಿಮ್ಮ ಕೈಯೂ ಬೇಕಿಲ್ಲ. ಈ ಮನೆಯವರ ಮುಂದೆ ನನಗೆ ಸಿಗಬೇಕಾದ ಒಂದು ಸಣ್ಣದಾದ ಸ್ಥಾನ ಕೊಡಿಸಿ ಸಾಕು ಅಂತ ಪದೇ ಪದೇ ಕೇಳ್ಕೊತಾ ಇದ್ದಾಳೆ. ಅನೀಶ್, ಇನ್ನೂ ಹೊರಟಿಲ್ವೇನೋ ನೀನು? ಮಹಾಲಕ್ಷ್ಮಿಯವರ ಧ್ವನಿ ಗುಡುಗಿತ್ತು. ಅನೀಶ್ ಬೆಚ್ಚಿ ಬಿದ್ದವನಂತೆ ಹಿಂದೆ ಸರಿದ. ಹಾಂ, ಹೊರಟೆ ಅಮ್ಮ ಎನ್ನುತ್ತಾ ಧರಣಿಯ ಕಡೆ ಒಂದು ಅಸಹಾಯಕ ನೋಟವನ್ನು ಬೀರಿದ್ದ. ಅವನು ಹೆಜ್ಜೆ ಇಡ್ತಾ ಇದ್ರೆ ಧರಣಿಗೆ ಅನಿಸಿದ್ದು ಒಂದೇ, ಈ ಮನುಷ್ಯ ತನ್ನನ್ನು ಪ್ರೀತಿಸ್ತಾನೆ, ಆದರೆ ಈ ಪ್ರೀತಿಗೆ ಬೆನ್ನೆಲುಬೇ ಇಲ್ಲ. ಧರಣಿ ಅಡುಗೆ ಮನೆಯಲ್ಲಿ ಏಕಾಂಗಿಯಾಗಿ ನಿಂತಿದ್ಲು. ಹಾಲ್ನಲ್ಲಿ ಅರುಣಿ ಮತ್ತು ಅತ್ತೆಯ ನಗು ಅನ್ನೋದು ಕೇಳಿ ಬರ್ತಾ ಇತ್ತು. ಅವಳು ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸ್ಕೊಂಡು ಆ 8 ಬೆಲ್ಲದ ಚೀಲಗಳ ಕಡೆಗೆ ಹೆಜ್ಜೆ ಹಾಕಿದ್ಲು. ರಾತ್ರಿ 11ರ ಸಮಯ. ಇಡೀ ಮನೆ ಮೌನವಾಗಿತ್ತು. ಧರಣಿ ಕುಡಿಯಲು ನೀರು ತರಲೆಂದು ಅಡುಗೆ ಮನೆಯ ಕಡೆಗೆ ಹೋಗ್ತಿದ್ದವಳು ಮೆಟ್ಟಿಲು ಕೆಳಗಿನ ಕತ್ತಲೆಯಲ್ಲಿ 2 ನೆರಳುಗಳು ಪಿಸುಗುಡ್ತಾ ಇರೋದನ್ನು ಕಂಡು ಅಲ್ಲೇ ಸ್ತಬ್ಧಳಾಗಿ ನಿಂತು ಬಿಡ್ತಾಳೆ. ವಿಕಾಸ್, ಈ ಪೇಪರ್ ಮೇಲೆ ಧರಣಿ ಹತ್ರ ಒಂದು ಸೈನ್ ತಗೋಬಿಟ್ರೆ ಮುಗಿದೋಗುತ್ತೆ ಕಣೋ. ಆಮೇಲೆ 15 ಲಕ್ಷ ಏನಾದರೂ ಆಗಲಿ, ಅತ್ತೆ ಮುಂದೆ ಅವಳೇ ದೋಷಿಯಾಗ್ಬಿಡ್ತಾಳೆ. ಅರುಣಿಯ ಸ್ವರದಲ್ಲಿ ವಿಷ ಅನ್ನೋದು ತುಂಬಿ ತುಳುಕ್ತಾ ಇತ್ತು. ವಿಕಾಸ್ ಅನುಮಾನದಿಂದ ಕೇಳಿದ. ಆದರೆ ಅಮ್ಮ ಇವಳನ್ನು ನಂಬ್ತಾರಾ? ಅನೀಶ್ ಸುಮ್ಮನೆ ಇರ್ತಾನಾ? ಅರುಣಿ ಲಘುವಾಗಿ ನಕ್ಲು. ಅನೀಶ್ಗೆ ಅವನ ಹೆಂಡತಿ ಮೇಲಿನ ಪ್ರೀತಿಗಿಂತ ಅವನ ಅಮ್ಮನ ಮೇಲಿನ ಭಯ ಜಾಸ್ತಿ.
ನನ್ನ ಅತ್ತೆ ಹತ್ರ ಹೋಗಿ ಧರಣಿ ಯಾವುದೋ ಪೇಪರ್ ನುಂಗಾಕ್ತಿದ್ದಾಳೆ ಅಂತ ಹೇಳಿದರೆ ಸಾಕು, ರಾಧಾ ಅಂತ ದೊಡ್ಡ ರಾಮಾಯಣ ಎಲ್ಲ ಶುರುವಾಗ್ಬಿಡುತ್ತೆ. ಈ ಸೈನ್ ಆದರೆ ಸಾಕು ನಮ್ಗೆ ಸೈಟ್ ಸೇರುತ್ತೆ, ಸಾಲ ತೀರುತ್ತೆ, ಧರಣಿಗೆ ಮನೆ ಬಿಡೋ ಕಾಲ ಹತ್ರ ಬಂದುಬಿಡುತ್ತೆ. ಧರಣಿಯ ಎದೆ ಬಡಿತ ಅನ್ನೋದು ಒಂದು ಕ್ಷಣ ಜೋರಾಯಿತು. ಕೈಯಲ್ಲಿನ ಗ್ಲಾಸ್ ನಡುಗ್ತಾ ಇತ್ತು. ಅವಳು ಸದ್ದಿಲ್ಲದೆ ಅಲ್ಲಿಂದ ಜಾರಿದ್ಲು. ಮರುದಿನ ಬೆಳಗ್ಗೆ ಅರಣಿ ಕೈಯಲ್ಲಿ ಒಂದಷ್ಟು ಕಾಗದಗಳನ್ನು ಹಿಡಿದು ಧರಣಿಯ ಹತ್ರ ಬಂದ್ಲು. ಮುಖದಲ್ಲಿ ಕೃತಕವಾದ ಪ್ರೀತಿಯ ನಗು. ಧರಣಿ ಬಾಯಿಲಿ, ಅತ್ತೆ ಒಂದು ಕೆಲಸ ಹೇಳಿದ್ರು, ಅಂಗಡಿಗೆ ಸಂಬಂಧಪಟ್ಟ ಒಂದಷ್ಟು ರಸೀದಿಗಳಿವು. ಅತ್ತೆಗೆ ಕಣ್ಣು ಸ್ವಲ್ಪ ಮಂಜಾಗಿದೆ ಅಂತ ಇಲ್ಲಿ ನಿನಗೆ ಸೈನ್ ಮಾಡೋಕೆ ಹೇಳಿದ್ದಾರೆ. ಪಾಪ ಅವ್ರಿಗೆ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ನೋಡು. ಧರಣಿ ಪೇಪರನ್ನ ಕೈಗೆತ್ಕೊಂಡ್ಲು. ಹರಿಣಿಯ ಕಣ್ಣುಗಳು ಹದ್ದಿನಂತೆ ಅವಳ ಕೈ ಬೆರಳುಗಳನ್ನೇ ನೋಡ್ತಿದ್ವು. ಧರಣಿ ಒಮ್ಮೆ ಹರಿಣಿಯ ಮುಖವನ್ನೇ ದಿಟ್ಟಿಸಿದ್ಲು. ಅತ್ತೆಯವರೇ ಬಂದು ಕೊಡಬಹುದಿತ್ತಲ್ವಾ ಅಕ್ಕ, ನಿಮ್ಮ ಕೈಗೆ ಯಾಕೆ ಕೊಟ್ರು? ಹರಿಣಿ ಮುಖ ಕಿವುಚ್ಕೊಂಡ್ಲು. ಅಯ್ಯೋ, ಅವರಿಗೆ ಪೂಜೆ ಕೆಲಸ ಇದೆಯಂತೆ, ಸ್ವಲ್ಪ ಬೆನ್ನುವಂತವರಿಗೆ. ನಾನು ನಿನಗೆ ಸಹಾಯ ಮಾಡೋಣ ಅಂತ ಬಂದರೆ ನನ್ನನ್ನೇ ಪ್ರಶ್ನೆ ಮಾಡ್ತೀಯಲ್ಲ ಧರಣಿ ನೀನು. ಮಾಡು ಅಂದರೆ ಮಾಡು ಅಷ್ಟೇ. ಧರಣಿ ಪೆನ್ನನ್ನು ಪೇಪರ್ ಮೇಲೆ ಇಟ್ಟು ಸೈನ್ ಮಾಡುವಂತೆ ನಟಿಸಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಲು. ಹರಿಣಿಯಕ್ಕ, ಈ ಕೆಳಗಿರೋ ಪ್ಯಾರಾಗ್ರಾಫ್ನಲ್ಲಿ ನನ್ನ ಹೆಸರೇನೇ ಇಲ್ವಲ್ಲ, ಲೋನ್ ಅಗ್ರಿಮೆಂಟ್ ಅಂತ ಇದೆ. ಹರಿಣಿ ಗಾಬರಿಯಿಂದ ಪೇಪರನ್ನು ಕಸಿದುಕೊಳ್ಳೋಕೆ ಹೋದ್ಲು. ಅದೆಲ್ಲ ನಿನಗೆ ಅರ್ಥ ಆಗಲ್ಲ, ಕುಡಿಲಿ. ಅಷ್ಟರಲ್ಲಿ ಅನೀಶು ಅಲ್ಲಿಗೆ ಬಂದ. ಅನೀಶ್ ಏನಾಯ್ತಕ್ಕ, ಯಾಕೆ ಇಷ್ಟೊಂದು ಗಲಾಟೆ? ಹರಿಣಿ ತಕ್ಷಣ ಕಣ್ಣೀರು ಹಾಕೋಕೆ ಶುರು ಮಾಡಿದ್ಲು. ನೋಡು ಅನೀಶ್, ನೀನು ಹೆಂಡತಿ ಎಷ್ಟು ಅಹಂಕಾರ ಮಾಡ್ತಾಳೆ. ಅತ್ತೆ ಹೇಳಿದ್ರು ಅಂತ ನಾನು ಸೈನ್ ಮಾಡ್ಸೋಕೆ ಬಂದರೆ ನನ್ನನ್ನೇ ಕಳ್ಳಿ ಥರ ನೋಡ್ತಾಳೆ. ಈ ಮನೇಲಿ ನನಗೆ ಬೆಲೆ ಇಲ್ವಾ? ಮಹಾಲಕ್ಷ್ಮಿಯವರು ಅದೇ ಸಮಯಕ್ಕೆ ಎಂಟ್ರಿ ಕೊಟ್ಟರು. ಏನಿದು ರಾಧಾ ಅಂತ ಹರಿಣಿ ಯಾಕೆ ಅಳ್ತಾ ಇದ್ದಾಳೆ? ಧರಣಿ ಧೈರ್ಯ ತಂದುಕೊಂಡು ಪೇಪರನ್ನು ಅನೀಶ್ ಕೈ ಕೊಟ್ಲು. ಅನೀಶ್ ಅವರೇ, ಅತ್ತೆ ಹೇಳಿದ್ರು ಅಂತ ಅಕ್ಕ ಸೈನ್ ಕೇಳ್ತಾ ಇದ್ದಾರೆ. ಒಮ್ಮೆ ನೀವೇ ಓದಿ ನೋಡಿ, ಇದು ಯಾವುದೋ ಲೋನ್ ಪೇಪರ್ ಥರ ಇದೆ. ಅನೀಶ್ ಪೇಪರನ್ನು ಓದ್ತಾ ಹೋದಂತೆ ಅವನ ಮುಖ ಗಂಭೀರವಾಯಿತು. ಅಕ್ಕ, ಇದು ನಮ್ಮ ಹೊಸ ಸೈಟ್ ಮೇಲೆ ಲೋನ್ ತಗೊಳ್ಳೋ ಅಗ್ರಿಮೆಂಟ್ ಅಲ್ವಾ? ಇದು ಧರಣಿ ಹತ್ರ ಯಾಕೆ ಸೈನ್ ಮಾಡಿಸ್ತಾ ಇದ್ದೀರಿ? ಮಹಾಲಕ್ಷ್ಮಿಯವರು ಫುಲ್ಲು ಬೆಚ್ಚಿ ಬಿದ್ದುಬಿಟ್ರು. ಲೋನಾ? ನಾನಂತೂ ಇವಳಿಗೆ ಅಂತಹ ಲೋನ್ ಪೇಪರ್ ಯಾವುದು ಕೊಟ್ಟಿಲ್ವಲ್ಲ. ಹರಿಣಿಯ ಮುಖ ಫುಲ್ಲು ಬೆಳ್ಳಗಾಯಿತು. ವಿಕಾಸ್ ದೂರದಿಂದಲೇ ಜಾರ್ಕೊಳ್ಳುವಂತಹ ಶತ ಪ್ರಯತ್ನ ಮಾಡ್ದ. ನೋಡಿ ಅತ್ತೆಯವರೇ, ಧರಣಿ ಶಾಂತವಾಗಿ ಹೇಳಿದ್ಲು. ಅಕ್ಕನಿಗೆ ಬಹುಶಃ ಶಾಂತವಾಗಿಯೇ ಹೇಳ್ತಾಳೆ, ಏನೋ ತಪ್ಪಾಗಿರಬಹುದು, ಆದರೆ ಇಂತಹ ಪೇಪರ್ ಮೇಲೆ ನಾನು ಸೈನ್ ಮಾಡಿದರೆ ಈ ಮನೆ ಗೌರವಕ್ಕೆ ಧಕ್ಕೆ ಬರಲ್ವಾ? ನಿಮಗೆ ಗೊತ್ತಿಲ್ಲದೆ ನಾನು ಹೇಗೆ ಸೈನ್ ಮಾಡಲಿ? ಮಹಾಲಕ್ಷ್ಮಿ ಹರಿಣಿಯನ್ನೇ ದಿಟ್ಟಿಸಿದ್ರು. ಹರಿಣಿ, ಈ ಪೇಪರ್ ನಿನ್ನ ಹತ್ರ ಹೇಗೆ ಬಂತು, ನಿಜ ಹೇಳು. ಹರಿಣಿ ಮಾತು ಹೊರಡದೆ ತೊದಲಿದ್ದು. ಅದು ವಿಕಾಸ್ ಕೊಟ್ಟಿದ್ದು ಅತ್ತೆ, ನಾನು. ಅನೀಶ್ ಕೋಪದಿಂದ ಪೇಪರ್ ಹರಿದು ಹಾಕಿದ. ಸಾಕಕ್ಕ. ಧರಣಿ ಗದ್ದಲ ಮಾಡದೆ ವಿಷಯ ತಿಳಿಸಿದ್ದು ಒಳ್ಳೆದಾಯಿತು. ಇಲ್ದಿದ್ರೆ ಅಮ್ಮನಿಗೆ ಗೊತ್ತಿಲ್ಲದ ಹಾಗೆ ನೀವೇನು ಮಾಡ್ತಾ ಇದ್ರಿ? ಈ ಮನೆಯನ್ನು ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಮಹಾಲಕ್ಷ್ಮಿ ಧರಣಿಯ ಕಡೆಗೆ ಅಚ್ಚರಿಯಿಂದ ನೋಡಿದ್ರು. ತನ್ನನ್ನೇ ದಾಳವಾಗಿ ಬಳಸಲು ಬಂದವರ ಬಲೆಯಲ್ಲಿ ಸಿಲುಕದೆ ಅತಿ ಗೌರವದಿಂದಲೇ ಮನೆಯ ಮರ್ಯಾದೆ ಉಳಿಸಿದ ಸೊಸೆಯ ಜಾಣ್ಮೆ ಅವರಿಗೆ ಮೊದಲ ಬಾರಿಗೆ ಒಂಥರ ಕಾಣಿಸ್ತು. ಮಹಾಲಕ್ಷ್ಮಿಯವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯ ಸಂಭ್ರಮ ಅನ್ನೋದು ನಡೀತಾ ಇದೆ. 10 ಮಂದಿ ನೆಂಟರಿಷ್ಟರು ಹಾಲ್ನಲ್ಲಿ ನೆರೆದಿದ್ರು. ಕಲಶದ ಮುಂದೆ ಇಟ್ಟಿದ್ದಂತಹ ಮಂಗಳ ದ್ರವ್ಯಗಳ ತಟ್ಟೆಯನ್ನು ನೋಡುತ್ತಾ ಮಹಾಲಕ್ಷ್ಮಿ ಆತಂಕದಿಂದ ಕೈ ಇಸುಕಿಕೊಳ್ತಾ ಇದ್ದಾರೆ. ಅರಣಿ, ಈ ಅಲಂಕಾರ ಎಲ್ಲ ಮಾಡೋ ಹುಡುಗ ಬರಲೇ ಇಲ್ವಲ್ಲ, ಇನ್ನು ಅರ್ಧ ಗಂಟೆಯಲ್ಲೇ ಪೂಜೆ ಶುರು ಆಗಬೇಕಾಗುತ್ತೆ. ದೇವಿಯ ಮುಖವಾಡಕ್ಕೆ ಸರಿಯಾಗಿ ಸೀರೆ ಉಡಿಸೋರಿಲ್ಲದೆ ಹೋದರೆ ಹೇಗೆ? ನಮಗದೆಲ್ಲ ಬರುತ್ತಾ? ಹರಿಣಿ ತುಟಿ ಕಚ್ಚಿ ನಗುತ್ತಾ ಬೇಕಂತಲೇ ಗಾಬರಿಯಿಂದ ನಟಿಸಿದ್ಲು. ಅಯ್ಯೋ ಅತ್ತೆ, ನನಗಂತೂ ಆ ರೇಷ್ಮೆ ಸೀರೆನ ಹಿಡಿಯೋಕೆ ನೆರಿಗೆ ತೆಗಿಯೋಕೆ ಬರಲ್ಲ. ಅನೀಶ್, ನಿನ್ನ ಫ್ರೆಂಡ್ಸ್ ಯಾರಾದರೂ ಬರ್ತಾರಾ ನೋಡೋ, ಇವತ್ತು ದೇವಸ್ಥಾನದ ಭಟ್ರು ಬರ್ತಿದ್ದಾರೆ. ದೇವಿಯ ಅಲಂಕಾರ ಸರಿಯಾಗಿಲ್ಲ ಅಂದರೆ ಅವರು ಪೂಜೆ ಮಾಡಲ್ಲ, ತುಂಬ ಡಿಸಪಾಯಿಂಟ್ ಮಾಡಿಬಿಡ್ತಾರೆ.
ಅನೀಶ್ ಆ ಕಡೆ ಈ ಕಡೆ ಓಡಾಡುತ್ತಾ ಫೋನ್ ಮಾಡ್ತಾ ಇದ್ದಾನೆ. ಯಾರು ಫೋನ್ ಎತ್ತಲ್ಲ ಅಮ್ಮ. ಯಾರು ಡೆಕೋರೇಟರು ಕೈ ಕೊಟ್ಟಿದ್ದಾನೆ. ಧರಣಿ ಸದ್ದಿಲ್ಲದೆ ಅಡುಗೆ ಮನೆಯಿಂದ ಹೊರಬಂದ್ಳು. ಅವಳ ಕೈಯಲ್ಲಿ ಪಿನ್ ಮತ್ತು ಒಂದಷ್ಟು ರೇಷ್ಮೆ ದಾರಗಳು ಇದ್ವು. ಅತ್ತೆಯವರೇ, ನಾನೊಮ್ಮೆ ಪ್ರಯತ್ನ ಮಾಡ್ಲೆ? ಹರಿಣಿ ಜೋರಾಗಿ ನಕ್ಕಿದ್ಲು. ಏ ನೀನಾ ಧರಣಿ? ಇದು ನಿನ್ನ ಮನೆಯ ಹಳೆಯ ಫೋಟೋ ಅಲ್ಲ, ಇದು ಮಹಾಲಕ್ಷ್ಮೀ ದೇವಿಯ ವಿಗ್ರಹ. ಅದಕ್ಕೆ ಒಂದು ಸ್ಥಾನಮಾನ ಇದೆ. ಸೀರೆ ಉಡಿಸೋದು ಅಂದ್ರೆ ಏನು ಸುಲಭ ಅನ್ಕೊಂಡಿದೀಯಾ? ನೀನು ಸೀರೆ ಸುತ್ಕೊಂಡಂಗಲ್ಲ, ಎಡವಟ್ಟಾದ್ರೆ ಅಷ್ಟೆ. ಮಹಾಲಕ್ಷ್ಮಿ ಅಸಹಾಯಕತೆಯಿಂದ ಧರಣಿಯನ್ನೇ ನೋಡಿದ್ಲು. ಸರಿ ಸರಿ, ಸಮಯ ಅಂತೂ ಇಲ್ಲ, ಏನಾದರೂ ಮಾಡು. ಧರಣಿ ಕಲಶದ ಹತ್ತಿರ ಹೋದ್ಲು. ಅವಳ ಬೆರಳುಗಳು ರೇಷ್ಮೆ ಸೀರೆಯ ನೆರಿಗೆಗಳ ಮೇಲೆ ನರ್ತಿಸ್ತಾ ಇದ್ವು. ಹರಿಣಿ ಯಾರಿಗೂ ಕಾಣದೇ ಇರೋ ಥರ ಸೀರೆಯ ಒಂದು ಮೂಲೆಯನ್ನು ಕತ್ತರಿಯಿಂದ ಕತ್ತರಿಸಿ ಲೋಪ ಮಾಡಿ ಕೆಳಗೆ ಎಳೆದ್ಲು. ಅದು ಪೂರ್ತಿ ಬಿಚ್ಚಿ ಬೀಳಲಿ ಎಂಬುದು ಅವಳ ಸಂಚು. 15 ನಿಮಿಷ ಕಳೆಯಿತು. ಧರಣಿ ಎದ್ದು ನಿಂತಾಗ ಇಡೀ ಹಾಲ್ನಲ್ಲಿ ನಿಶಬ್ದ ಆವರಿಸಿತು. ದೇವಿಯೇ ಸಾಕ್ಷಾತ್ ಇಳಿದು ಬಂದಂತೆ ಕಂಗೊಳಿಸ್ತಾ ಇದ್ಲು. ಸೀರೆ ಯಾವ ಅರಿದ ಭಾಗವೂ ಕಾಣದಂತೆ ಧರಣಿ ಅದಕ್ಕೊಂದು ಅಪೂರ್ವವಾದ ಡ್ರೇಪಿಂಗ್ ಕಲೆಯನ್ನ ನೀಡಿದ್ಲು. ಅಪ್ಪ, ಇಷ್ಟು ಚೆನ್ನಾಗಿ ನಾನೇ ಯಾವತ್ತೂ ಸೀರೆ ಉಡಿಸಿರ್ಲಿಲ್ಲ. ಮಹಾಲಕ್ಷ್ಮಿಯವರ ಕಣ್ಣಲ್ಲಿ ಆಶ್ಚರ್ಯ ಅನ್ನೋದು ಮಿಂಚಿತ್ತು. ಭಟ್ಟರು ಒಳಬಂದು ದೇವಿಯನ್ನ ನೋಡಿ ಕೈ ಮುಗಿದ್ರು. ಯಾರು ಮಾಡಿದ ಅಲಂಕಾರ ಇದು? ದೇವಿಯ ನೆರಿಗೆಗಳು ಎಷ್ಟು ಅಚ್ಚುಕಟ್ಟಾಗಿವೆ ಅಂದರೆ ಸಾಕ್ಷಾತ್ ಶಕ್ತಿಯೇ ಇಲ್ಲಿ ನೆಲೆಸಿದೆ ಅಂತ ಅನಿಸುತ್ತೆ. ಮನೆಯ ಸೊಸೆಯನ್ನ ಮಾಡಿದ್ದು? ಅನೀಶ್ ದೇವಿಯನ್ನ ನೋಡಿ ಆಮೇಲೆ ಧರಣಿಯನ್ನೇ ದಿಟ್ಟಿಸ್ದ. ಅವಳ ಬೆರಳುಗಳ ಮೇಲಿದ್ದ ಕೆಂಪು ರಕ್ತದ ಕಲೆ ಅವನ ಕಣ್ಣಿಗೆ ಬಿದ್ದಿತ್ತು. ಸೀರೆ ಹರಿದಿದ್ದ ಜಾಗವನ್ನ ಅವಳು ತನ್ನ ಕೈಯಲ್ಲೇ ಹೊಲಿದು ಸರಿಯಾಗಿ ಜೋಡಿಸಿದ್ಲು. ಅನೀಶ್ ಅವಳ ಹತ್ತಿರ ಬಂದು ಮೆಲ್ಲನೆ ಕೇಳಿದ, ಧರಣಿ, ನಿನ್ ಬೆರಳು ಆ ಸೀರೆ ಹರಿದಿತ್ತಾ? ಧರಣಿ ಅವನ ಕಡೆ ನೋಡಿ ಮೌನವಾಗಿ ನಕ್ಳು. ವಿಷಯ ದೊಡ್ಡದಾಗೋದು ಬೇಡ ಅಂತ ನಾನೇ ಸರಿ ಮಾಡ್ದೆ. ಅರುಣಿ ದಂಗಾಗಿ ನಿಂತಿದ್ದಾಳೆ. ಮಹಾಲಕ್ಷ್ಮಿ ಧರಣಿ ಹತ್ತಿರ ಬಂದು ಅವಳ ತಲೆ ಮೇಲೆ ಕೈ ಇಟ್ರು. ಇವತ್ತು ಮನೆಯ ಮರ್ಯಾದೆ ಉಳಿಸ್ದೆ ಮಗಳೇ. ಅರುಣಿ, ನಿನ್ನ ಈ ಕಲೆ ಕಲಿಯೋದು ಬಹಳಷ್ಟಿದೆ. ಅನೀಶ್ ಪಕ್ಕದಲ್ಲೇ ನಿಂತಿದ್ದ ಶಶಾಂಕ್ ಕಿವಿಯಲ್ಲಿ ಪಿಸುಗುಟ್ಟಿದ್ದ. ನೋಡು ಅಣ್ಣ, ನಿನ್ನ ಹೆಂಡತಿ ಅಂದರೆ ಕೇವಲ ಸ್ಟೋರ್ ರೂಮ್ ಹುಡುಗಿಯಲ್ಲ, ಅವಳು ಈ ಮನೆಯ ಬೆಳಗೋ ದೀಪ. ಅನೀಶ್ ಕೂಡ ಮುಗುಳ್ನಕ್ಕು ಧರಣಿಯ ಕಡೆಗೆ ಒಂದು ಹೆಮ್ಮೆಯ ನೋಟವನ್ನ ಬೀರಿದ್ದ. ಧರಣಿಯ ಮುಖದಲ್ಲಿ ಆ ಸ್ಟೋರ್ ರೂಮಿನ ಕತ್ತಲೆಗಿಂತಲೂ ಮಿಗಿಲಾದ ಆತ್ಮವಿಶ್ವಾಸದ ಬೆಳಕು ಇಂದು ಮೊದಲ ಬಾರಿಗೆ ಕಾಣ್ತಾ ಇತ್ತು. ರಾತ್ರಿ 2 ಆಗಿದ್ರೂ ಆ ಪುಟ್ಟ ಸ್ಟೋರ್ ರೂಮಿನ ಕಿಟಕಿಯಿಂದ ಬೀಸ್ತಾ ಇರೋ ಗಾಳಿ ಧರಣಿಯ ಸುಟ್ಟ ಗಾಯದ ಉರಿಯನ್ನ ಆರಿಸ್ತಾ ಇರಲಿಲ್ಲ. ಅವಳು ನೆಲದ ಮೇಲೆ ಕುಳಿತು ಮಂಡಿಗೆ ಮುಖ ಒತ್ತಿ ಬಿಕ್ಕಳಿಸ್ತಾ ಇದ್ಲು. ಬಾಗಿಲು ತೆರೆದು ಒಳಬಂದ ಅನೀಶ್ ಕತ್ತಲೆಯಲ್ಲಿ ಅವಳ ಆ ನಡುಕವನ್ನ ಕಂಡು ಕಂಗೆಟ್ಟಿದ್ದ. ಧರಣಿ, ಇನ್ನೂ ಮಲಗಿಲ್ವ ನೀನು? ಏನಾಯ್ತು? ಅನೀಶ್ ಗಾಬರಿಯಿಂದ ಅವಳ ಹತ್ರ ಕುಳಿತ. ಧರಣಿ ತಕ್ಷಣ ಕಣ್ಣೀರನ್ನ ಒರೆಸ್ಕೊಂಡು ಎದ್ದು ನಿಲ್ಲಲು ಪ್ರಯತ್ನ ಪಟ್ಲು. ಏನಿಲ್ಲ, ಸ್ವಲ್ಪ ಕಾಲು ನೋವಷ್ಟೇ, ನೀವು ಮಲಗಿ, ಬೆಳಗ್ಗೆ ನೀವು ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅಂದ್ಲು. ಅನೀಶ್ ಅವಳ ಕೈ ಹಿಡಿದು ಎಳೆದಾಗ ಧರಣಿಯ ಬಲಗೈ ಮೇಲಿದ್ದ ಬಾಸುಂಡೆ ಕಂಡು ಅವನ ಎದೆ ಬಹುಶಃ ಜಲ್ಲೆಂದಿತ್ತು. ಇದೇನಿದು? ಬೆಳಗ್ಗೆ ಅಮ್ಮನಿಗೆ ಅಡುಗೆ ಸಹಾಯ ಮಾಡುವಾಗ ಹಿಂಗಾಗೋಯ್ತು. ಅಮ್ಮ ಏನಾದರೂ ಅಂದ್ರಾ? ಧರಣಿ ಮೌನವಾಗಿ ಅವನ ಕಣ್ಣುಗಳನ್ನೇ ನೋಡಿದ್ಲು. ಅವಳ ನೋಟದಲ್ಲಿ ದೂರಿರಲಿಲ್ಲ, ಕೇವಲ ಶೂನ್ಯವಿತ್ತು. ಅತ್ತೆ ಏನು ಅನ್ಲಿಲ್ಲ ಅನೀಶ್. ಪಾತ್ರೆ ತೊಳೆಯೋಕೆ ಎತ್ಕೋಬೇಕಾದ್ರೆ ಕೈ ಜಾರತಷ್ಟೆ. ಅವ್ರೇನು ಮಾಡ್ತಾರೆ ಪಾಪ, ನಾನೇ ಮನೆಗೆ ಹೊಂದ್ಕೋಬೇಕು ಅಂತ ಪರದಾಡ್ತಿದ್ದೀನಿ ಅನ್ಸುತ್ತೆ. ನಾನು ಸುಳ್ಳು ಹೇಳ್ಬಿಡ ಧರಣಿ, ಅಮ್ಮನ ಕೋಪದ ಬಗ್ಗೆ ನನಗೆ ಗೊತ್ತಿದೆ. ಅನೀಶ್ ಹತಾಶೆಯಿಂದ ತಲೆ ಹಿಡಿದುಕೊಂಡನು. ಧರಣಿ ಮೆಲ್ಲನೆ ಅವನ ಹತ್ತಿರ ಬಂದು ಅವನ ಮುಖವನ್ನು ತನ್ನ 2 ಹಸ್ತಗಳ ನಡುವೆ ಎತ್ಕೊಂಡ್ಳು. ಅತ್ತೆ ಮೇಲೆ ನನಗೇನು ಸಿಟ್ಟಿಲ್ಲ ಅನೀಶ್. ಅವರು ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ನೀವು ಹೇಳಿದ್ದೀರಲ್ವಾ? ಅವ್ರಿಗೆ ನಿನ್ನ ಮೇಲೆ ಇರೋ ಪ್ರೀತಿಯೇ ನನ್ನ ಮೇಲೆ ಕೋಪವಾಗಿ ಬದಲಾಗಿದೆ ಅನ್ಸುತ್ತೆ ಅಷ್ಟೇ ಬಿಡಿ. ಆದರೆ ಏನು ಧರಣಿ, ಏನು ಮುಚ್ಚಿಡ್ತಿದ್ಯಾ ನನ್ನಿಂದ? ಧರಣಿಯ ದನಿಯಲ್ಲಿ ಸಣ್ಣ ನಡುಕ ಇತ್ತು. ನನಗೂ ಒಬ್ಳು ಅಮ್ಮ ಇದ್ದಾಳೆ ಅನೀಶ್.
ಅವಳು ಸುಖವಾಗಿದ್ದೀನಿ ಅಂತ ನಂಬಿ ನೆಮ್ಮದಿಯಿಂದ ಇದ್ದಾಳೆ. ಬಟ್ ಅವಳಿಗೆ ಯಾವುದೇ ಚಿಂತೆನೂ ಇಲ್ಲ. ಪ್ರತಿದಿನ ನಾನು ಅಳುವಾಗ, ನನ್ನ ಕೈ ಸುಟ್ಟಾಗ, ನಾನು ಸ್ಟೋರ್ ರೂಮ್‌ನಲ್ಲಿ ಒಂಟಿಯಾಗಿ ಕುಳಿತಾಗ, ನಿಮ್ಮ ಪ್ರೀತಿಗಿಂತ ಹೆಚ್ಚಾಗಿ ನಿಮ್ಮ ನಂಬಿಕೆ ಬೇಕು ಅನಿಸುತ್ತೆ. ಅಮ್ಮನಿಗೆ ಎದುರು ಮಾತಾಡಿ ಅಂತ ನಾನು ಕೇಳಲ್ಲ. ಆದರೆ ಅಮ್ಮ ನನ್ನನ್ನು ಬೈಯುವಾಗ ಒಮ್ಮೆ ನನ್ನ ಕಣ್ಣು ನೋಡಿ ನಾನಿದ್ದೀನಿ ಅಂತ ನೀವು ಮನಸ್ಸಲ್ಲಾದರೂ ಅಂದ್ಕೊಂಡ್ರೆ ನನಗೆ ಆಕಾಶಕ್ಕೆ ಸಿಕ್ಕಷ್ಟು ಖುಷಿಯಾಗುತ್ತೆ. ಅನೀಶ್‌ಗೆ ಗಂಟಲು ಕಟ್ಟಿದಂತಾಯಿತು. ಹೆಂಡತಿಯ ಈ ಸೌಮ್ಯವಾದ ಮಾತುಗಳು ಅವನ ಎದೆಯಲ್ಲಿದ್ದ ಅಮ್ಮನ ಮೇಲಿನ ಭಯದ ಕೋಟೆಯನ್ನೇ ಅಲುಗಾಡಿಸೋಕೆ ಶುರು ಮಾಡಿತು. ನಾನು ತುಂಬ ಅಸಹಾಯಕ ಧರಣಿ. ಅಮ್ಮನೆದುರು ನಿಂತರೆ ನಾನು ದ್ರೋಹಿ ಅನಿಸ್ಬಿಡ್ತೀನಿ ಅನ್ನೋ ಭಯ ಅನೀಶ್ ದನಿಯಲ್ಲಿ ಅಳುವಿತ್ತು. ಧರಣಿ ಅವನ ಕಣ್ಣಂಚಿನ ಹನಿಯನ್ನು ಒರೆಸಿದ್ಲು. ಪ್ರೀತಿ ಮಾಡುವುದು ದ್ರೋಹ ಅಲ್ಲ ಅನೀಶ್. ನಿನ್ನನ್ನು ನಂಬಿ ಬಂದವಳನ್ನು ಸುರಕ್ಷಿತವಾಗಿಟ್ಕೊಳ್ಳೋದು ಹೇಗೆ ತಪ್ಪಾಗುತ್ತೆ? ನೀವು ಅಮ್ಮನನ್ನು ಪ್ರೀತಿಸಿ, ಅದರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ನಿಮ್ಮ ಹೆಂಡತಿ ಮನೆಯಲ್ಲಿ ಉಸಿರುಗಟ್ಟಿದ್ದಾಳೆ ಎಂದು ಅವರಿಗೆ ತಿಳಿಸುವುದು ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ನನ್ನ ಪರವಾಗಿ ನಿಂತರೆ ಮಾತ್ರ ಅತ್ತೆ ನನ್ನನ್ನು ಈ ಮನೆಯ ಮಗಳಾಗಿ ನೋಡೋಕೆ ಸಾಧ್ಯ. ಅಲ್ಲಿಯವರೆಗೆ ನಾನು ಕೇವಲ ಈ ಸ್ಟೋರ್ ರೂಮಿನ ಒಂದು ಹಳೆಯ ಸಾಮಾನಾಗಿರ್ತೀನಷ್ಟೇ. ಅನೀಶ್ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದ. ಅಮ್ಮನ ಭಯಕ್ಕಿಂತಲೂ ಹೆಚ್ಚಾಗಿ ಧರಣಿಯ ಈ ಮೌನ ಸಂಕಟ ಅವನನ್ನು ದಹಿಸ್ತಾ ಇತ್ತು. ಇಲ್ಲ ಧರಣಿ, ಇನ್ನು ಮುಂದೆ ನೀನು ಒಬ್ಬಳೇ ಅಳಬಾರದು. ಅಮ್ಮನಿಗೆ ನಾನು ಹೆದರ್ತಿರಬಹುದು, ಆದರೆ ನಿನ್ನ ಕಣ್ಣೀರಿಗೆ ಹೆದರೋದು ಅದಕ್ಕಿಂತ ದೊಡ್ಡ ಪಾಪ ಅಂತ ನನಗೆ ಅರ್ಥವಾಗ್ತಾ ಇದೆ. ನಾಳೆ ಬೆಳಗ್ಗೆ ಅನೀಶ್ ಮಾತು ನಿಲ್ಲಿಸಿದ್ನು ಕುತೂಹಲದಿಂದ ನೋಡ್ತಾ ಇದ್ದಾಳೆ. ಏನನೀಶ್, ನಾಳೆ ಬೆಳಗ್ಗೆ ಏನಾದರೂ ನೀವು ಅಮ್ಮನ ಮುಂದೆ ನಾನು ನಿನ್ನ ಕೈ ಹಿಡಿದು ನನ್ನ ಹೆಂಡತಿಗೆ ಗೌರವ ಕೊಡಿ ಅಂತ ಕೇಳದಿದ್ರು, ಅಮ್ಮ ನಿನ್ನನ್ನು ಬೈಯುವಾಗ ನಿನಗೆ ಅಡ್ಡಲಾಗಿ ನಾನಂತೂ ನಿಲ್ತೇನೆ. ಇದು ನನ್ನ ಭರವಸೆ. ಧರಣಿಯ ಮುಖದಲ್ಲಿ ಸಣ್ಣ ಮುಗುಳ್ನಗೆ ಅರಳಿತ್ತು. ಅವಳು ಬಯಸಿದ್ದು ಯುದ್ಧವನ್ನಲ್ಲ, ಕೇವಲ ತನ್ನ ಗಂಡನ ಬೆಂಬಲವನ್ನು. ಆ ಕತ್ತಲ ರಾತ್ರಿಯಲ್ಲಿ ಅನೀಶ್ನ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆಯ ಕಿಡಿ ಅನ್ನೋದು ಹೊತ್ತಿಕೊಳ್ಳುತ್ತೆ. ಬೆಳಗ್ಗೆ 6 ಗಂಟೆ. ಅಡುಗೆ ಮನೆಯಲ್ಲಿ ಪಾತ್ರೆಗಳ ಸದ್ದು ಅಬ್ಬರಿಸ್ತಾ ಇತ್ತು. ಧರಣಿ ರಾತ್ರಿ ಪೂರ್ತಿ ನಿದ್ದೆಯಲ್ಲಿಲ್ಲದಿದ್ರೂ ಗಡಿಬಿಡಿಯಲ್ಲಿ ಕಾಫಿ ತಯಾರು ಮಾಡ್ತಾ ಇದ್ದಾಳೆ. ಮಹಾಲಕ್ಷ್ಮಿಯವರು ಹಾಲ್ನಲ್ಲಿ ಕುಳಿತು ಜೋರಾಗಿ ಪೇಪರ್ ಮಡಚುವಂಥ ಸದ್ದು ಕೋಣೆಯವರೆಗೂ ಕೂಡ ಕೇಳಿ ಬರ್ತಾ ಇದೆ. ಧರಣಿ, ಎಷ್ಟು ಹೊತ್ತು ನೀನು ಕಾಫಿ ಮಾಡೋಕ್ಕೆ? ಮನೆಯಲ್ಲಿ ಎಲ್ಲರಿಗೂ ಕೂಡ ಆಫೀಸ್ ಕೆಲಸ, ಬಿಸ್ನೆಸ್ ಕೆಲಸ ಎಲ್ಲ ಇರುತ್ತೆ ಅಂತ ಗೊತ್ತಿಲ್ವಾ ನಿನಗೆ? ನೀನು ನಿನ್ನ ತವರು ಮನೆಯಲ್ಲಿ 11 ಗಂಟೆಗೆ ಎದ್ರು ನಡೀತಿತ್ತು. ಇಲ್ಲಿ ಅದೆಲ್ಲ ಆಗಲ್ಲಮ್ಮ. ಮಹಾಲಕ್ಷ್ಮಿಯವರ ದನಿ ಚಾಟಿ ಏಟಿನಂತೆ ಬರ್ತಾ ಇತ್ತು. ಇಲ್ಲಿವರೆಗೂ ಕಥೆ ಆಗಿದೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಮೆಂಬರ್ಶಿಪ್ ತೊಗೊಂಡಿರೋರಿಗೆಲ್ಲ ಒಂದು ಮಾತು, ಪ್ಲೀಸ್ ದಯವಿಟ್ಟು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಂಡಿರಿ. ಸಬ್ಸ್ಕ್ರೈಬ್ ಆದಮೇಲೆ ತಕ್ಷಣ ಕತೆ ಬಂದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ನೀವು ಮಿಸ್ ಆಗದೆ ಕಥೆಯನ್ನು ನೋಡ್ಬೋದು. 24 ಅವರ್ಸ್ ಮುಂಚೆಗೆ ನಿಮಗೆ ಕತೆ ಸಿಗುತ್ತೆ. ಮೆಂಬರ್ಸ್ ಆದವ್ರಿಗೆಲ್ಲರಿಗೂ ಕೂಡ